ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ನೆರಳು ಚಾನಲಿಗೆ ಸ್ವಾಗತ. ಇವತ್ತು ನಾವು ಹೆಲ್ದಿಯಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ. ಡ್ರೈ ಫ್ರೂಟ್ಸ್ ಲಡ್ಡು ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಖರ್ಜೂರ, 100 ಗ್ರಾಂ ತುಪ್ಪ, 1 ಕಪ್ ಬಾದಾಮಿ, 1 ಕಪ್ ಡ್ರೈ ಖರ್ಜೂರ, 1 ಕಪ್ ದ್ರಾಕ್ಷಿ, 1 ಕಪ್ ಗೋಡಂಬಿ, 1 ಕಪ್ ಕಪ್ಪು ದ್ರಾಕ್ಷಿ ಹಾಗೂ 1 ಏಲಕ್ಕಿ. ಮಾಡುವ ವಿಧಾನ: ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಬಾಣಲೆ ಬಿಸಿಯಾದ ನಂತರ ತುಪ್ಪವನ್ನು ಹಾಕಿ, ತುಪ್ಪ ಕಾದ ನಂತರ ಗೋಡಂಬಿಯನ್ನು ಹಾಕಿ ಹುರಿಯಿರಿ. ಗೋಡಂಬಿಯ ಬಣ್ಣ ಬದಲಾದ ನಂತರ ತೆಗೆದು ಬದಿಗಿಡಿ. ನಂತರ ಅದೇ ಬಾಣಲೆಯಲ್ಲಿ ಬಾದಾಮಿಯನ್ನು ಹಾಕಿ ಹುರಿಯಿರಿ. ಬಾದಾಮಿ ಕೆಂಪಗಾದ ನಂತರ ತೆಗೆಯಿರಿ. ಈಗ ದ್ರಾಕ್ಷಿಯನ್ನು ಹಾಕಿ ಹುರಿಯಿರಿ. ದ್ರಾಕ್ಷಿಯನ್ನು ಹುರಿಯುವಾಗ ಗ್ಯಾಸನ್ನು ಲೋ ಫ್ಲೇಮಿನಲ್ಲಿಡಿ. ದ್ರಾಕ್ಷಿ ಕಾದ ನಂತರ ತೆಗೆದು ಬದಿಗಿಡಿ. ಈಗ ಸ್ವಲ್ಪ ತುಪ್ಪವನ್ನು ಸೇರಿಸಿ ಕಪ್ಪು ದ್ರಾಕ್ಷಿಯನ್ನು ಹಾಕಿ ಹುರಿಯಿರಿ. ಕಪ್ಪು ದ್ರಾಕ್ಷಿಯನ್ನು ತುಂಬ ಹೊತ್ತು ಹುರಿಯಬೇಡಿ. ಈಗ 1 ಕಪ್ ಡ್ರೈ ಖರ್ಜೂರವನ್ನು ಸೇರಿಸಿ ಹುರಿಯಿರಿ. ಖರ್ಜೂರದ ಬಣ್ಣ ಬದಲಾದರೆ ಸಾಕು. ಹುರಿದ ಡ್ರೈ ಫ್ರೂಟ್ಸನ್ನು ತಣ್ಣಗಾಗಲು ಬಿಡಿ. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಈ ರೀತಿ ಹುಡಿಯಾದರೆ ಸಾಕು. ಈ ಹುಡಿಯನ್ನು ಒಂದು ಪ್ಲೇಟಿಗೆ ಹಾಕಿ ನಂತರ ಅದೇ ಮಿಕ್ಸಿಯಲ್ಲಿ ಖರ್ಜೂರವನ್ನು ರುಬ್ಬಿಕೊಳ್ಳಿ. ಈಗ ಹುಡಿ ಮಾಡಿದ ಡ್ರೈ ಫ್ರೂಟ್ಸ್ ಮತ್ತು ಖರ್ಜೂರವನ್ನು ಮಿಕ್ಸ್ ಮಾಡುವಾಗ ಸ್ವಲ್ಪ ತುಪ್ಪವನ್ನು ಸೇರಿಸಿ ಮಿಶ್ರಣವು ಚೆನ್ನಾಗಿ ಹೊಂದಿಕೊಳ್ಳಬೇಕು. ನಂತರ ಲಡ್ಡು ಆಕಾರದಲ್ಲಿ ಉಂಡೆ ತಯಾರಿಸಿ ಎಲ್ಲ ಮಿಶ್ರಣವನ್ನು ಈ ರೀತಿಯಾಗಿ ಮಾಡಿ. ಹೆಲ್ದಿ ಆ್ಯಂಡ್ ಟೇಸ್ಟಿಯಾದ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ. ಇದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟಿಗೆಲ್ಲ ತುಂಬ ಒಳ್ಳೆಯದು. ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನೆರಳು ಯೂಟ್ಯೂಬ್ ಚಾನಲ್.